ಅವ್ರಿಗೆ ಸಾಫ್ಟ್ವೇರ್ ಮಾಡಕ್ ಬರುತ್ತಾ, ವ್ಯಾಪಾರ ಮಾಡಕ್ ಬರುತ್ತಾ? ಇಡೀ 9 ಹಳ್ಳಿಗಳ ಸಂಪೂರ್ಣ ಭೂಮಿಯನ್ನ ನೀವು ಕಿತ್ಕೊಂಡಾಗ ಅವ್ರಿಗೆ ಭೂಮಿಯನ್ನ ಎಲ್ಲಿ ಕೊಡ್ತೀರಾ? ಇದು ಬೆಂಗಳೂರು ಪಕ್ಕನೇ ಯಾಕಾಗಬೇಕು? ಇದು ರಿಯಲ್ ಎಸ್ಟೇಟ್ ದಂಧೆ. ಅವರು ಕನಕಪುರ ಬಂಡೆ ಅಂತ ಅಂತಾರೆ, ಆದ್ರೆ ಬಂಡೆ ಹೊಡೆದಿರೋದಕ್ಕೇನೆ ಅವ್ರ ಮೇಲೆ ಪ್ರಕರಣಗಳಿದಾವೆ. ಪೆನ್ ಡ್ರೈವ್ ಇಟ್ಕೊಂಡಿದೀವಿ, ಇನ್ನೊಂದು ಇಟ್ಕೊಂಡಿದೀವಿ, ಅಥವಾ ದಾಖಲೆಗಳಿದಾವೆ, ಬಿಡ್ತೀವಿ, ಟೈಮ್ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಕಾಯುವಂತದ್ದಲ್ಲ. ದೊಡ್ಡ ಮಟ್ಟದಲ್ಲಿ ಅದಿನ್ನು ನಿರಂತರವಾಗಿ ಅದು ಕಾಣದ ಕೈಗಳು ನಡೆಸ್ತಾನೆ ಇರ್ತವೆ. ಪೊಲೀಸ್ನವರೇನೆ ಮಾತಾಡ್ಕೊಳ್ತಾರೆ, ಇವರಿಂದ ನಮಗೆ ಬಹಳ ಕಷ್ಟ ಆಗ್ತಾ ಇದೆ ನಮ್ಮ ವಸೂಲಿಗೆ. KRS ಪಕ್ಷ ಪೊಲೀಸ್ ಇಲಾಖೆ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಬಿಡದಿ ವಿಚಾರಕ್ಕೆ ನಮ್ಮ ಮೇಲೆ 2 ಕೇಸ್ಗಳನ್ನ ಪ್ರಕರಣ ದಾಖಲಿಸಿದ್ದಾರೆ. ಕೇವಲ 2 ಪಕ್ಷದ ಅಧಿಕಾರವನ್ನ ನೋಡಿ ಬೇಸತ್ತು ಅದೇ ಹಳಸು ರಾಜಕೀಯ ಆಡಳಿತ. ಪ್ರತಿಧ್ವನಿ ನ್ಯೂಸ್ನೊಂದಿಗೆ KRS ಪಕ್ಷದ ಅಧ್ಯಕ್ಷರು ದೀಪಕ್ ಅವರಿದ್ದಾರೆ, ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಒಂದು 2-3 ದಿನದ ಹಿಂದೆ ನೀವು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಅಂದರೆ ರೈತರಿಗೆ ನ್ಯಾಯ ಸಿಗಬೇಕನ್ನೋ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡ್ತಾ ಇದ್ದೀರಿ. ನಿಮಗೆ ಏನು ಅನ್ಸುತ್ತೆ, ನಿಮ್ಮ ಹೋರಾಟಕ್ಕೆ ಮತ್ತೆ ರೈತರಿಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ಇದೆಯಾ ಅನ್ನುವಂಥದ್ದು? ಈಗ ಬಿಡದಿ ಟೌನ್ಶಿಪ್ ಏನಿದೆ, ಈಗ ಕಳೆದ 1 ವರ್ಷದ ಹಿಂದೆ ಸುಮಾರು 400 ದಿನಗಳಿಂದ ಅಲ್ಲಿ ಹೋರಾಟ ನಡೀತಾ ಇದೆ. ರೈತರು ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಅದಕ್ಕಿಂತ ಮುಂಚೆ ಇಲ್ಲೇ ಪಕ್ಕದಲ್ಲಿ ದೇವನಹಳ್ಳಿನಲ್ಲಿ ಒಂದು ಹೋರಾಟ ನಡೀತಿತ್ತು. ಅದು ಸುಮಾರು 1000 ದಿನಗಳಿಂದ ಹೆಚ್ಚಿಗೆ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಅಂತಿಮವಾಗಿ ಅವ್ರಿಗೆ ರೈತರಿಗೆ ಜಯ ಸಿಕ್ತು. ಇದು ಕೇವಲ KRS ಪಕ್ಷದ ಹೋರಾಟ ಅಲ್ಲ, ಇದು ಅಲ್ಲಿಯ ರೈತರ ಹೋರಾಟ. ನಾವು ಅವ್ರಿಗೆ ಬೆಂಬಲ ಕೊಡೋದಕ್ಕೆ ಹೋಗಿದ್ವಿ. ಇದು ಯಾವುದೇ ಒಂದು ಹೋರಾಟ ಅಲ್ಲಿ ಸ್ಥಳೀಯರು ಎಷ್ಟು ಮಟ್ಟಿಗೆ ಗಟ್ಟಿಯಾಗಿ ನಿಂತ್ಕೊಳ್ತಾರೆ, ನಿರಂತರವಾಗಿ ಹೋರಾಟ ಮಾಡ್ತಾರೆ ಅನ್ನೋದ್ರ ಮೇಲೆ ಅವಲಂಬನೆ ಆಗಿದೆ. ಅವರು ಗಟ್ಟಿಯಾಗಿ ನಿಲ್ತಾರೆ, ಅವ್ರಿಗೆ ಅವರ ಹೋರಾಟಕ್ಕೆ ಜಯ ಸಿಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ವಿಶ್ವಾಸ. ಈಗ ಇಡೀ ರಾಜ್ಯಾದ್ಯಂತ ಈ ವಿಚಾರ ಪ್ರಚಲಿತವಾಗಿದೆ. ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ನೈತಿಕವಾಗಿ ಮತ್ತು ಒಂದು ಶಕ್ತಿಯಾಗಿ ಅವ್ರಿಗೆ ಬೆಂಬಲವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬೈಕ್ ರ್ಯಾಲಿಯನ್ನು ಮಾಡಿದ್ವಿ. ಸುಮಾರು ನಾವು 500ಕ್ಕಿಂತ ಹೆಚ್ಚಿಗೆ ರಾಜ್ಯದ ವಿವಿಧ ಭಾಗಗಳಿಂದ, ಬೀದರಿಂದ ಹಿಡಿದು ಚಾಮರಾಜನಗರದವರೆಗೆ ಬಹುತೇಕ ಎಲ್ಲ ಜಿಲ್ಲೆಗಳಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಈ ಬೈಕ್ ರ್ಯಾಲಿನಲ್ಲಿ ಪಾಲ್ಗೊಂಡಿದ್ದರು. ಅಲ್ಲಿ ಇಡೀ ಒಂದು ದಿನ ಸುಮಾರು 9 ಹಳ್ಳಿಗಳಿಗೆ ಯಾವ್ಯಾವುದು ಭೂ ಸ್ವಾಧೀನ ಆಗ್ತಿದೆ ಆ ಎಲ್ಲ ಹಳ್ಳಿಗಳಿಗೆ ನಾವು ನಮ್ಮ ಗೌರವಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಭೇಟಿ ಕೊಟ್ವಿ. ಇಲ್ಲಿ ಅನೇಕ ವಿಚಾರಗಳಿದ್ದಾವೆ. ಅಲ್ಲಿ ಬಹಳ ಫಲವತ್ತಾದ ಭೂಮಿ, ಎಲ್ರಿಗೂ ಗೊತ್ತಿದೆ. ಈಗ ಅಲ್ಲಿ ಎಷ್ಟು ಫಲವತ್ತಾಗಿದೆ, ಮಣ್ಣು ಮುಟ್ಟಿದ್ರೆ ಬಹಳ ಖುಷಿ ಸಿಗುತ್ತೆ, ಆ ರೀತಿ ಇದೆ. ಹಸಿರು ಕಂಗೊಳಿಸ್ತಾ ಇದೆ. ಈ ಭಾಗದ ಮಲೆನಾಡು ಅಂತ ಹೇಳ್ಬೋದು. ಆ ರೀತಿಯ ಅಲ್ಲಿ ಪ್ರದೇಶ ಇದೆ. ಇಂಥದ್ದನ್ನು ಕಾಂಕ್ರೀಟ್ ಕಾರ್ಡ್ ಮಾಡೋಕ್ಕೆ ಹೊರಟಿರುವಂಥದ್ದು ಬಹಳ ದುರದೃಷ್ಟಕರ. ಇದನ್ನು ಕೈ ಬಿಡಬೇಕು. KRS ಪಕ್ಷ ರೈತರ ಪರವಾಗಿ ನಿಂತ್ಕೊಳ್ಳುತ್ತೆ, ಹೋರಾಟ ಮಾಡುತ್ತೆ ಅಂತ ಹೇಳೋದಾದರೆ ವೈಜ್ಞಾನಿಕ ಕಾರಣಗಳನ್ನು ಏನು ಕೊಡ್ತೀರಾ, ಏನು ಹೇಳ್ತೀರಾ ಅನ್ನುವಂಥದ್ದು? ರೈತರ ಪರವಾಗಿ ತೆಗೆದುಕೊಳ್ಳುವಂಥ ಸ್ಟ್ಯಾಂಡ್ನ ಪರವಾಗಿ ಹೇಳೋದಾದರೆ ಇದು ಆಗಲೇ ಹೇಳಿದಾಗೆ ಇದು ಬಹಳ ಹಚ್ಚು ಹಸಿರಿನಿಂದ ಕೂಡಿರುವಂಥ ಭೂಮಿ, ಬಹಳ ಫಲವತ್ತಾದ ಭೂಮಿ. ಇಲ್ಲಿ ವರ್ಷದ ಪೂರ್ತಿ ವ್ಯವಸಾಯ ಮಾಡುವಂಥ ಭೂಮಿ. ಇಂಥ ಜಾಗವನ್ನು ತೆಗೆದುಕೊಂಡೋಗಿ ಅಲ್ಲಿ ಬರಡು ಭೂಮಿ ಅಂತ ಹೇಳಿಬಿಟ್ಟು ಅಲ್ಲಿ ಜನರ ಬದುಕನ್ನು ಹಾಳು ಮಾಡುವಂಥದ್ದು. ಈಗ ನೀವು ರಾಜ್ಯದ ಯಾವುದೇ ಮೂಲೆಯಲ್ಲಿ ನೋಡಿ, ಒಂದು ಕೈಗಾರಿಕೆಗೆ ಅಥವಾ ಯಾವುದೇ ಒಂದು ವಿಚಾರಕ್ಕೆ ಭೂ ಸ್ವಾಧೀನ ಮಾಡಿಕೊಂಡ್ರೆ ಅಲ್ಲಿ ಭೂಮಿಯನ್ನು ಕೊಟ್ಟಂಥ ರೈತರು ಅಥವಾ ಜನರ ಬದುಕು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಕೆಲವು ಈಗ ನಗರದಲ್ಲಿರುವಂಥವ್ರು ದುಡ್ಡು ತೊಗೊಂಡು ಅದೇನೋ ವ್ಯವಹಾರಗಳು ಮಾಡ್ತಾರೆ. ಆದರೆ ರೈತರು ಭೂಮಿಯನ್ನೇ ನಂಬ್ಕೊಂಡಿರೋವಂಥವ್ರದ್ದು ಬಹುತೇಕ ಜೀವನ ಹಾಳಾಗಿದೆ. ಆ ನಿಟ್ಟಿನಲ್ಲಿ ಇದು ಹಾಳಾಗಬಾರ್ದು. ಅವ್ರಿಗೆ ಪರ್ಯಾಯ ಜೀವನ ಇಲ್ಲ. ಅವರು ಕೃಷಿ ಬಿಟ್ಟರೆ ಬೇರೆ ಇನ್ನೇನು ಮಾಡ್ತಾರೆ? ಅವ್ರಿಗೆ ಸಾಫ್ಟ್ವೇರ್ ಮಾಡೋಕ್ಕೆ ಬರುತ್ತಾ, ವ್ಯಾಪಾರ ಮಾಡೋಕ್ಕೆ ಬರುತ್ತಾ, ಇನ್ನೇನು ಮಾಡ್ಲಿಕ್ಕೆ ಬರುತ್ತೆ? ಅವರು ಕೃಷಿನೇ ನೆಚ್ಕೊಂಡಿರೋವಂಥದ್ದು. ಅವ್ರಿಗೆ ಭೂಮಿ ಎಲ್ಲಿ ಕೊಡ್ತೀರಾ? ಮತ್ತೆ ಕೇವಲ 100-200 ಎಕರೆ ಆದರೆ ಪಕ್ಕದ ಹಳ್ಳಿನಲ್ಲೋ ಇನ್ನೊಂದೆಲ್ಲ ಕೊಡ್ಬೋದು. ಇಡೀ 9 ಹಳ್ಳಿಗಳ ಸಂಪೂರ್ಣ ಭೂಮಿಯನ್ನು ನೀವು ಕಿತ್ಕೊಂಡಾಗ ಅವ್ರಿಗೆ ಭೂಮಿಯನ್ನು ಎಲ್ಲಿ ಕೊಡ್ತೀರಾ? ಅವ್ರ ಬದುಕೇನು? ಹೈನುಗಾರಿಕೆ ಇದೆ ಅದ್ರ ಮೇಲೆ. ಈಗ ಯಾವುದೇ ಒಂದು ಹಳ್ಳಿನಲ್ಲಿ ಭೂಮಿ ಇಲ್ಲ, ಭೂಮಿ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಏನು ಮಾಡ್ತಿರ್ತಾರೆ? ಕೂಲಿಗಳು ಮಾಡ್ತಿರ್ತಾರೆ ಕೃಷಿಯ ಭೂಮಿ ಮೇಲೆ. ಅವ್ರಿಗೆ ಕೂಲಿ ಸಿಗೋದಿಲ್ಲ. ಇನ್ನು ಹೈನುಗಾರಿಕೆ ಮಾಡ್ತಿರ್ತಾರೆ, ಹಸುಗಳನ್ನ ಇಟ್ಕೊಂಡು ಈಗ ಗೋಮಾಳದಲ್ಲೋ ಇನ್ನೊಂದೆಲ್ಲೋ ಬದುಗಳಲ್ಲಿ ಮೇಯಿಸ್ಕೊಂಡು ಹೈನುಗಾರಿಕೆ ಮಾಡ್ತಿರ್ತಾರೆ. ಅವ್ರಿಗೆ ಎಲ್ಲಿ ಭೂಮಿ ಸಿಗುತ್ತೆ? ಮೇಯಿಸೋದಕ್ಕೆ ಎಲ್ಲಿ ಸಿಗುತ್ತೆ? ನೀವು ಅವ್ರ ಜೀವನದ ಬಗ್ಗೆ ಏನು ಮಾಡಿದ್ದೀರಾ? ಕೇವಲ ಅಲ್ಲಿ ಭೂಮಿ ಹೊಂದಿರೋರಿಗೆ ನೀವು ಪರಿಹಾರ ಕೊಡ್ತಿದ್ದೀರಾ. ಭೂಮಿ ಇಲ್ಲದೆ ಇರೋರಿಗೆ ಏನು ಪರಿಹಾರ, ಏನು ಬದುಕು ಕಟ್ಕೊಡೋಕ್ಕೆ ಏನು ಯೋಜನೆ ರೂಪಿಸಿದೆ? ಇವು ನಾವು ಕೇಳ್ತಿರುವಂಥ ಪ್ರಶ್ನೆ. ಆದ್ದರಿಂದ ಈ ಥರದ್ದು ಯೋಜನೆಗಳನ್ನು ಸರ್ಕಾರ ಕೈ ಬಿಡಬೇಕು. ಇವು ಬಹಳ ಅನ್ಸೈಂಟಿಫಿಕ್ ಆಗಿ ಇವರು ಪ್ಲ್ಯಾನ್ಗಳನ್ನ ಚೆನ್ನಾಗಿ ಮಾಡ್ಬೋದು, ಆದರೆ ಎಕ್ಸಿಕ್ಯೂಷನು ಬಹಳ ಕೆಟ್ಟದಾಗಿ ಮಾಡ್ತಾರೆ. 10 ವರ್ಷ, 15 ವರ್ಷ, 20 ವರ್ಷ ಆದ್ರೂ ಪಂಚವಾರ್ಷಿಕ ಯೋಜನೆಗಳ ರೀತಿ ನಿರಂತರವಾಗಿ ನಡೀತಿರುತ್ತೆ. ಪರಿಹಾರಗಳನ್ನು ನೆಟ್ಟು ಕೊಡೋದಿಲ್ಲ, ಬದುಕು ಅತಂತ್ರ ಆಗುತ್ತೆ. ಇದು ಕೈ ಬಿಡಬೇಕು. ಇದು ಬೆಂಗಳೂರು ಪಕ್ಕನೇ ಯಾಕಾಗಬೇಕು? ಇದು ರಿಯಲ್ ಎಸ್ಟೇಟ್ ದಂಧೆ. ಅಲ್ಲ, ಬಿಡದಿ ಟೌನ್ಶಿಪ್ಪಿಂದ ಆಗುವಂತಹ ಲಾಭಗಳು ಯಾರಿಗೆ ಅನ್ನೋದು, ಯಾರಿಗೆ ಬೆನಿಫಿಟ್ ಅಂತ ಹೇಳ್ತೀರಾ ಹಾಗಾದರೆ? ಇದು ರಿಯಲ್ ಎಸ್ಟೇಟ್ ಅವ್ರಿಗೆ ಸಂಪೂರ್ಣವಾಗಿ.
ನೋಡಿ ಅಲ್ಲಿ ಯಾವ್ಯಾವುದೋ ಬಿಲ್ಡರ್ಗಳಿಗೆ ಜಾಗ ಕೊಡಲಾಗುತ್ತೆ, ಅವರು ಟೌನ್ಶಿಪ್ ಮಾಡ್ತೀವಿ ಅಂತ ಅಂತಾರೆ. ಗುತ್ತಿಗೆದಾರರಿಗೆ ಮತ್ತು ಲ್ಯಾಂಡ್ ಅಕ್ವಿಸಿಷನಲ್ಲಿ ಲ್ಯಾಂಡನ್ನು ಈಗಾಗಲೇ ಪಡ್ಕೊಂಡಿರೋವಂಥವ್ರು ಅಲ್ಲಿ ಕೇಳ್ತಿದ್ವಿ, ಯಾರ್ಯಾರೋ ಒಬ್ಬರು ಸುಮಾರು ಜನ 50 ಎಕರೆ 200 ಎಕರೆಯನ್ನು ಈಗಾಗಲೇ GPA ಮಾಡಿಸ್ಕೊಂಡಿರೋವಂಥದ್ದು, ಇನ್ನೊಂದು ಅಥವಾ ಓನರ್ಶಿಪ್ ಪಡ್ಕೊಂಡಿರೋವಂಥದ್ದು ಹಿಂದೆಯಿಂದ ಅವರು ಇದನ್ನು ಕೊಟ್ಬಿಟ್ಟು ಲಾಭ ಮಾಡ್ಕೊಳ್ಳೋವಂಥದ್ದು. ಮತ್ತು ಅಲ್ಲಿ ಹೋಗಿ ಗುತ್ತಿಗೆಗಳನ್ನು ಈಗ ಕಾಂಟ್ರಾಕ್ಟ್ ಕೊಡಬೇಕಾಗತ್ತೆ, ಸರ್ಕಾರ ಸಾವಿರಾರು ಕೋಟಿ ಕೊಡಬೇಕಾಗತ್ತೆ. ಈಗ ಇಲ್ಲಿ ಗಮನಿಸಬೇಕು, ಸುಮಾರು 9,000 ಚಿಲ್ಲರೆ ಎಕರೆಯನ್ನು ವಶಪಡಿಸ್ಕೊಳ್ತಿದ್ವಿ ಅಂತ ಅಂತಾರೆ. ಅದರಲ್ಲಿ ಒಂದು 2,000 ಚಿಲ್ಲರೆ ಸರ್ಕಾರದ ಜಮೀನೇ ಇದೆ ಅಂತ ಅಂದ್ಕೊಳ್ಳಿ. ಇನ್ನು ಉಳಿದಿದ್ದು ಜಮೀನಿಗೆ 2.5 ಕೋಟಿ ರೀತಿ ಪರಿಹಾರ ಕೊಡಬೇಕು ಅಂತ ಅಂದರೆ ಆ ಪ್ರಮಾಣದ ದುಡ್ಡು ಎಲ್ಲಿಂದ ಬರುತ್ತೆ? ಸುಮಾರು 20,000 ಕೋಟಿ ಬೇಕಾಗುತ್ತೆ. ಅದಾದಮೇಲೆ ಕೇವಲ ಅದು ಖಾಲಿ ಭೂಮಿಗೆ ಮರಗಳಿರ್ತವೆ, ಮನೆಗಳಿರ್ತವೆ, ಆಮೇಲೆ ಕನ್ವರ್ಷನ್ ಆಗಿರುವಂಥದ್ದು, DC ಕನ್ವರ್ಷನ್ ಆಗಿರುವಂಥದ್ದು ಕಮರ್ಷಿಯಲ್ ಜಾಗಕ್ಕೆ ಹೆಚ್ಚಿಗೆ ರೇಟ್ ಕೊಡಬೇಕಾಗುತ್ತೆ. ಸುಮಾರು 30,000ದಿಂದ 40,000 ಕೋಟಿ ಪರಿಹಾರ ಕೊಡಬೇಕು. ಅದಾದಮೇಲೆ ಯೋಜನೆಗಳನ್ನ ತರಬೇಕು, ಅಲ್ಲಿ ಕಾಂಕ್ರೀಟ್ ಹಾಕುವಂಥದ್ದು, ಪ್ಲ್ಯಾನ್ ಮಾಡುವಂಥದ್ದು, ರೋಡ್ಗಳು ಮಾಡುವಂಥದ್ದು, ಇದಕ್ಕೆಲ್ಲ ಸಾವಿರಾರು ಕೋಟಿ ಬರಬೇಕು. ಸುಮಾರು 50-60,000 ಕೋಟಿಯ ಯೋಜನೆಗೆ ಈ ಸಂದರ್ಭದಲ್ಲಿ ದುಡ್ಡು ಎಲ್ಲಿದೆ? ಸಾಲ ಮಾಡೋಕ್ಕಾಗತ್ತಾ ಸರ್ಕಾರ? ಇವು ಆದ್ದರಿಂದನೇ ಹೇಳುವಂಥದ್ದು ಸರ್ಕಾರದಲ್ಲಿ ಪ್ಲ್ಯಾನ್ ಇಲ್ಲ. ಇದು ಯಾರಿಗೋ ಭೂಮಿಯನ್ನು ತೊಗೊಂಡೋಗಿ ಒತ್ತೆ ಇಟ್ಟು ಬೇರೆಯವ್ರಿಗೆ ಪರಭಾರೆ ಮಾಡುವಂಥದ್ದು, ಅದನ್ನು ಲಾಭ ಮಾಡ್ಕೊಳ್ಳುವಂಥದ್ದು, ಸಂಪೂರ್ಣವಾಗಿ ರಿಯಲ್ ಎಸ್ಟೇಟ್ ಮಾಫಿಯಾ. ಓಕೆ. KRS ಪಕ್ಷ ಕಳೆದ 3-4 ವರ್ಷಗಳಿಂದನೂ ಕೂಡ DK ಶಿವಕುಮಾರ್ ಅವರ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ರಿ, ಭ್ರಷ್ಟಾಚಾರದ ಆರೋಪಗಳನ್ನು ಮಾಡ್ತಿದ್ರಿ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಮುಖ್ಯಮಂತ್ರಿ ಆದಮೇಲೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ KRS ಪಕ್ಷ ಎಲ್ಲೊಂದು ಕಡೆ ಸೈಲೆಂಟ್ ಆಯಿತಾ? DK ಶಿವಕುಮಾರ್ ಅವರ ಬಗ್ಗೆ ತೆಗೆದುಕೊಳ್ಳುವಂತಹ ಸ್ಟೇಟ್ಮೆಂಟ್ ಆಗಿರುವಂಥದ್ದು ಅಥವಾ ಈ ಪ್ರತಿಭಟನೆ ಆಗಿರುವಂಥದ್ದು ಆರೋಪಗಳನ್ನು ಮಾಡ್ತಿದ್ದೀರಾ? ಇತ್ತೀಚಿನ ದಿನಗಳೆಲ್ಲ ಒಂದು ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತಾ? ಏನು ಹೇಳ್ತೀರಿ? ಇಲ್ಲ, ಆ ಥರ ಏನಿಲ್ಲ. ಇದು ನಾವು ನಿರಂತರವಾಗಿ ನಮ್ಮ ಹೋರಾಟಗಳು ಮುಂದುವರಿತಾ ಇರುತ್ತೆ. ಮುಂದೆ ಈಗಷ್ಟೇ ಅವರು ಕಳೆದ ಒಂದು 10 ದಿನ, 3ನೇ ತಾರೀಕು ತೆಗೆದುಕೊಂಡ್ರೆ ಇವತ್ತು 10ನೇ ತಾರೀಕು, 7 ದಿನ ಇದು ಒಂದು ವಾರ, ನಾವು ಇಂಥವರು ಭ್ರಷ್ಟರು, ಹಿಂದೆ ಅನೇಕ ಭ್ರಷ್ಟಾಚಾರಗಳಲ್ಲಿ ಪಾಲ್ಗೊಂಡಿರುವಂಥವ್ರು, ಈಗಲೂ ಒಂದು ಅವರು ಕೇಸು ಬೆನಿಗಾನಹಳ್ಳಿ ಡಿನೋಟಿಫಿಕೇಷನ್ ಕೇಸು ಅವ್ರ ಮೇಲೆ ಪ್ರಬಲವಾಗಿರುವಂಥ ಒಂದು ಪ್ರಕರಣ, ಮತ್ತು ಹಲವಾರು ಬಂಡೆ, ಅವರು ಕನಕಪುರ ಬಂಡೆ ಅಂತ ಅಂತಾರೆ, ಆದರೆ ಬಂಡೆ ಹೊಡೆದಿರೋದಕ್ಕೇ ಅವ್ರ ಮೇಲೆ ಪ್ರಕರಣಗಳಿದ್ದಾವೆ. ಅವು ಎಲ್ಲ ಮುನ್ನೆಲೆಗೆ ತರುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಈಗ ಯಾರೇ ಒಬ್ಬರು ಬಂದರೆ ವ್ಯಕ್ತಿಗತವಾಗಿ ನಾವು ಅವ್ರಿಗೆ ಒಳ್ಳೇದು ಮಾಡಪ್ಪ ಅಂತ ಅಷ್ಟೇ ಹೇಳ್ತಿದ್ದೀವಿ ಹೊರತು ಅವರ ವಿಚಾರಗಳನ್ನು ಯಾವಾಗ ಸಮಯ ಸಂದರ್ಭದಲ್ಲಿ ಇಟ್ಟೇ ಇಡ್ತೀವಿ. ಅದನ್ನು ನಮ್ಮ ನಿರಂತರ ಹೋರಾಟ ಮುಂದುವರಿತಾನೆ ಇರುತ್ತೆ. ನಾವು ಸೈಲೆಂಟ್ ಆಗೋದು, ಯಾವುದೇ ಒಂದು ವಿಚಾರವನ್ನು ಎತ್ಕೊಂಡ್ರೆ ನಾವು ಅದನ್ನು ಅರ್ಧದಲ್ಲಿ ಕೈ ಬಿಡೋದಿಲ್ಲ. ನಮ್ಮ ಹೋರಾಟ ಸ್ವಲ್ಪ ಸುಮ್ಮನಿರ್ತೀವಿ ಹೊರತು, ಅಂದರೆ ನಮ್ಮ ಬೇರೆ ಬೇರೆ ಕೆಲಸಗಳಲ್ಲಿ ರೈತರು ಬಿಡದಿ ವಿಚಾರ ಇರ್ಬೋದು, ಬೇರೆ ಬೇರೆ ರೀತಿಯ ಅನೇಕ ವಿಚಾರಗಳಿದ್ದಾವೆ, ಹೋರಾಟಗಳನ್ನು ಮಾಡ್ತಿರ್ತೀವಿ. ಅದೇ ರೀತಿ ಈ ವಿಚಾರವನ್ನು ನಾವು ಮುಂದಕ್ಕೆ ಮತ್ತೆ ಅದನ್ನು ಪ್ರಸ್ತಾಪಿಸ್ತಿರ್ತೀವಿ, ಹೇಳ್ತಿರ್ತೀವಿ, ಜನರ ಮುಂದೆ ತೆಗೆದುಕೊಂಡು ಹೋಗ್ತೀವಿ. ಮತ್ತು ಸೂಕ್ತ ದಾಖಲೆಗಳು ಬಂದಂಥ ಸಂದರ್ಭದಲ್ಲಿ, ನಮಗೆ ಸಿಕ್ಕಂಥ ಸಂದರ್ಭದಲ್ಲಿ ತಕ್ಷಣ ಯಾರಿಗೂ ಕಾಯ್ದೇನೆ ನಾವು ಪೆನ್ ಡ್ರೈವ್ ಇಟ್ಕೊಂಡಿದ್ದೀವಿ, ಇನ್ನೊಂದು ಇಟ್ಕೊಂಡಿದ್ದೀವಿ, ಅಥವಾ ದಾಖಲೆಗಳಿದ್ದಾವೆ ಬಿಡ್ತೀವಿ, ಟೈಮ್ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಕಾಯುವಂಥದ್ದಲ್ಲ. ನಮಗೆ ಏನು ಬರುತ್ತೆ ಅದನ್ನು ಬಿಡುಗಡೆ ಮಾಡಿ ಅದನ್ನು ಸಾರ್ವಜನಿಕರ ಗಮನಕ್ಕೆ ತರುವಂಥ ಕೆಲಸಗಳನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತೀವಿ. ಓಕೆ. ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಅತಿ ಹೆಚ್ಚು ಅಥವಾ ಗಟ್ಟಿಯಾಗಿ ಧ್ವನಿ ಎತ್ತದಂತಹ ಪಕ್ಷ ಯಾವುದು ಅಂತ ಹೇಳಿದರೆ, ಅಥವಾ ಸಂಘಟನೆ ಯಾವುದು ಅಂತ ಹೇಳಿದರೆ ಅದು KRS ಪಕ್ಷ. ಎಷ್ಟು % ರಾಜ್ಯದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿದೆ ನಿಮ್ಮ ಹೋರಾಟದಿಂದ? ಅದು ಒಂದು ಈ ರೀತಿ ಅಳೆಯುವಂಥದ್ದು ಬಹಳ ಕಷ್ಟ ಆಗುತ್ತೆ. ಆದರೆ ಸಾಮಾನ್ಯ ಜನರಿಗೆ ದೊಡ್ಡ ಮಟ್ಟದಲ್ಲಿ ಅದು ಇನ್ನೂ ನಿರಂತರವಾಗಿ ಅದು ಕಾಣದ ಕೈಗಳು ನಡೆಸ್ತಾನೆ ಇರ್ತವೆ. ಆದರೆ ಸಾಮಾನ್ಯ ಜನರು ತಹಸೀಲ್ದಾರ್ ಕಚೇರಿಗಾಗಲಿ, ಆರೋಗ್ಯ ಇಲಾಖೆಗಾಗಲಿ, ಅಥವಾ RTOಗೆ, ಪೊಲೀಸ್ ಇಲಾಖೆಗೆ ಇವತ್ತು ರಸ್ತೆ ಬದಿನಲ್ಲಿ ನಿಂತ್ಕೊಂಡು ಪೊಲೀಸ್ ವಸೂಲಿ ಮಾಡುವಂಥದ್ದು ಬಹಳ ಕಡಿಮೆ ಆಗಿದೆ. ಸುಮಾರು ಆ ಥರದ್ದು ಎಸ್ಪೆಷಲಿ ಪೊಲೀಸು ಇದರಲ್ಲಿ ರಸ್ತೆ ಬದಿನಲ್ಲಿ ವಸೂಲಿ ಮಾಡುವಂಥದ್ದು 50% ಕಡಿಮೆ ಆಗಿದೆ. ಪೊಲೀಸ್ನವರೇ ಮಾತಾಡ್ಕೊಳ್ತಾರೆ, ಇವರಿಂದ ನಮಗೆ ಬಹಳ ಕಷ್ಟ ಆಗ್ತಾ ಇದೆ ನಮ್ಮ ವಸೂಲಿಗೆ. ಆದರೆ ಅಲ್ಲೇ ಅಷ್ಟೇ ಪ್ರಾಮಾಣಿಕವಾಗಿರುವಂಥವ್ರು ಹೇಳ್ತಿದ್ದಾರೆ, ನಿಮ್ಮಂಥವರಿಂದ ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶಗಳು ಆಗ್ತಾ ಇದ್ದಾವೆ, ನಾವು ನೆಮ್ಮದಿಯಿಂದ ಇಲ್ಲಿ ಕೆಲಸವನ್ನು ಮಾಡ್ಬೋದು ಅಂತ ಅಂದ್ಬಿಟ್ಟು ಅದು ಪೊಲೀಸ್ ಇಲಾಖೆನೇ ಸ್ವತಃ ಹೇಳ್ತಿರೋವಂಥದ್ದು. ಅದರಿಂದ ಒಂದು ಕ್ವಶನ್ ನಾನು ಕೇಳ್ಬಿಡ್ತೀನಿ. KRS ಪಕ್ಷ ಪೊಲೀಸ್ ಇಲಾಖೆನ ಯಾಕೆ ಟಾರ್ಗೆಟ್ ಮಾಡ್ತು ಅನ್ನುವಂಥದ್ದು, ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಫಸ್ಟು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಇಲಾಖೆ ಯಾವುದು ಅಂತ ಹೇಳಿದ್ರೆ ಅದು ಪೊಲೀಸ್ ಇಲಾಖೆ. ಯಾಕೆ? ಇಲ್ಲ, ಅದು ನಾವು ಸೆಲೆಕ್ಟ್ ಮಾಡಿರುವಂಥದ್ದಲ್ಲ, ಅದು ಸೃಷ್ಟಿಯಾಗಿರುವಂಥದ್ದು ಸಮಯ ಸಂದರ್ಭ. ನಾವು ಈ ಹೋರಾಟಕ್ಕೆ ಇಳಿಯೋಕ್ಕಿಂತ ಮುಂಚೆ ಪೊಲೀಸ್ ಇಲಾಖೆ ಅಷ್ಟರ ಮಟ್ಟಿಗೆ ತುಂಬ ಕೆಳಮಟ್ಟಕ್ಕೆ ಹೋಗಿತ್ತು. ಜನರನ್ನು ರಕ್ಷಿಸಬೇಕಾಗಿರುವಂಥದ್ದು, ಜನರಿಗೆ ಯಾವುದೇ ಒಂದು ಅಕ್ಕಪಕ್ಕದಲ್ಲಿ ಹೊಡೆದಾಟಗಳಾಗುತ್ತೆ, ಕಳ್ತನಗಳಾಗುತ್ತವೆ, ಅಪಘಾತಗಳಾಗುತ್ತೆ. ಈ ಸಂದರ್ಭಗಳಲ್ಲಿ ಜನ ಯಾರನ್ನು ಮೊದಲು ಹೋಗ್ತಾರೆ ಅಂತ ಅಂದರೆ, ಎಲ್ಲಿಗೆ ಹೋಗ್ತಾರೆ ಅಂತ ಅಂದರೆ ಪೊಲೀಸ್ ಸ್ಟೇಷನ್ಗೆ. ಆದರೆ ಅಲ್ಲಿ ಕಿತ್ತು ತಿನ್ನುವಂಥ ಪರಿಸ್ಥಿತಿ ಇದೆ, ಈಗಲೂ ಇದೆ.
ತಪ್ಪಿಲ್ಲ, ಪೂರ್ಣವಾಗಿ ಹೋಗಿಲ್ಲ. ಅದು ನಮ್ಮಿಂದ ಒಂದಷ್ಟು ಕಡಿಮೆ ಆಗಿದೆ, ಒಂದಷ್ಟು ಜನಕ್ಕೆ ನಮ್ಮ ಜೊತೆಗೆ ಬಂದಂಥವ್ರಿಗೆ ನ್ಯಾಯ ಸಿಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಜನರು ಬೇರೆ ಬೇರೆ ಅವರು MLAಗಳಿಗೋ ಇನ್ನೊಬ್ರಿಗೋ ಅಲ್ಲಿ ಕೇಳಿದಂಥ ಸಂದರ್ಭಗಳಲ್ಲಿ ಅವ್ರಿಗೆ ಎಲ್ಲೂ ಸಹಾಯ ಸಿಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ KRS ಪಕ್ಷವನ್ನು ಹುಡ್ಕೊಂಡು ಬರ್ತಿದ್ದಾರೆ. ನಾವು ಅದನ್ನು ಅವ್ರಿಗೆ ನ್ಯಾಯ ಕೊಡಿಸುವಂಥ ಒಂದು ಕೆಲಸವನ್ನು ಮಾಡ್ತಿದ್ದೀವಿ. ಇದು ಪೊಲೀಸರ ವಿರುದ್ಧ ಇದ್ದಾಗ ಹೆಚ್ಚು ವೈರಲ್ ಆಗುತ್ತೆ ಅಷ್ಟೇ ಹೊರತು, ಆದ್ದರಿಂದ ಅದು ಕೇವಲ ನಾವು ಪೊಲೀಸ್ ಇಲಾಖೆ ವಿರುದ್ಧ ಅಂತ ಅಲ್ಲ, ಅದು ಸಮಯ ಸಂದರ್ಭ, ಜನರ ಒಂದು ಮನಸ್ಥಿತಿ, ಜನ ಯಾವುದನ್ನು ನೋಡ್ತಾರೆ, ನಾವು ಹೆಚ್ಚು ಯಾವುದು ವಿಡಿಯೋ ಅಥವಾ ವೈರಲ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಆದ್ದರಿಂದ ನಾವು ಎಲ್ಲ ಇಲಾಖೆಗಳ ಮೇಲೂ, ಆರೋಗ್ಯ ಇಲಾಖೆ ನಿನ್ನೆನೂ ಕೂಡ ನಾವು ನಮ್ಮ ಪಕ್ಷದ ಜಂಟಿ ಕಾರ್ಯದರ್ಶಿ ಒಂದು ಆಸ್ಪತ್ರೆಗೆ ಹೋಗಿದ್ದರು. ಮತ್ತು ನಿರಂತರವಾಗಿ ಆಸ್ಪತ್ರೆಗಳಿಗೆ, ತಾಲೂಕು ಆಫೀಸ್ಗಳಿಗೆ, ಕೃಷಿ ಇಲಾಖೆಗೆ ನಮ್ಮವರು ಹೋಗ್ತಾ ಇದ್ದಾರೆ. ಕಳೆದ ಒಂದು 15 ದಿನದಿಂದ ರಸಗೊಬ್ಬರದ ಬಗ್ಗೆ ನಾವು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಈ ಥರದ್ದು ನೂರಾರು ವಿಚಾರಗಳನ್ನು ಎತ್ಕೊಂಡು ಮಾಡ್ತಾ ಇದ್ದೀವಿ. ಆದರೆ ಪೊಲೀಸ್ ವಿಚಾರದಲ್ಲಿ ಜನರಿಗೆ ಆಸಕ್ತಿ ಹೆಚ್ಚು, ಆದ್ದರಿಂದ ಅದು ಕೇವಲ ಇವರು ಪೊಲೀಸ್ ವಿರುದ್ಧ ಮಾಡ್ತಿದ್ದಾರೆ ಅನ್ನೋದು ಒಂದು ಅಭಿಪ್ರಾಯ ಮೂಡಿದೆ. ಅದೇನು ತಪ್ಪಲ್ಲ. ಒಂದು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಾ ಇರುವಂಥ ಇಲಾಖೆ ಅಂದರೆ ಅದು ಪೊಲೀಸ್ ಇಲಾಖೆನೂ ಸೇರಿದೆ. ಅದರಿಂದ ಅವ್ರ ವಿರುದ್ಧನೂ ನಮ್ಮ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇರುತ್ತೆ. KRS ಪಕ್ಷ ರಾಜ್ಯದಲ್ಲಿ ಹೆದರುವಂತಹ ವಿಚಾರ ಯಾವುದಿದೆ? ಹೆದರೋದು ಅನ್ನುವಂಥದ್ದು ಅಥವಾ ಭಯ ಅಥವಾ ಇದು ಆಗಲ್ಲ ಅನ್ನುವಂಥ ವಿಚಾರವನ್ನು ಹೇಳೋದಾದರೆ, ಅಂದರೆ ಒಂದು KRS ಪಕ್ಷ ಎದುರುವಂಥದ್ದು ಅಥವಾ KRS ಪಕ್ಷಕ್ಕೆ ಎದುರುವಂಥವ್ರ? KRS ಪಕ್ಷಕ್ಕೆ ಏನಾದರೂ ಭಯ ಆಗುತ್ತೆ ಅಥವಾ ಇದು ಆಗಲ್ಲಪ್ಪ, ಇದು ಅಸಾಧ್ಯ ಅನ್ನುವಂಥ ವಿಚಾರ ಏನಾದ್ರು ಇದೆಯಾ? ಆ ಥರದ್ದು ಯಾವುದೂ ಇಲ್ಲ. ನಾವು ತೆಗೆದುಕೊಳ್ಳುವಂಥದ್ದು, ಎಸ್ಪೆಷಲಿ ಮಾತಾಡುವಂಥದ್ದು, ಹೇಳುವಂಥ ವಿಚಾರ ನಮಗೆ ಯಾವುದೂ ಇಲ್ಲ. ನ್ಯಾಯಾಂಗ ಹಿಡಿದು ಬಹುತೇಕರು ನ್ಯಾಯಾಂಗದ ವಿರುದ್ಧ ಮಾತಾಡೋದಕ್ಕೆ ಭಾಳ ಹಂಚ್ತಾರೆ. ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಸುಮಾರು 10 ವರ್ಷಗಳ ಹಿಂದೆಯೇ ನ್ಯಾಯಾಂಗದಲ್ಲಿರುವಂಥ ಭ್ರಷ್ಟಾಚಾರವನ್ನು ತೊಲಗಿಸ್ಬೇಕು, ಅಲ್ಲಿ ಪಾರದರ್ಶಕತೆ ಬೇಕು ಅಂತ ಅಂದ್ಬಿಟ್ಟು ಒಂದು ದಿನದ ಉಪವಾಸ ಮಾಡಿದಂಥವ್ರು. ಬಹುತೇಕ ಈ ವಿಚಾರವಾಗಿ ಯಾರು ಮಾತಾಡೋದು ಇಲ್ಲ, ಮಾತಾಡೋದಿರಲಿ, ಅದನ್ನು ಬರೆಯುವಂಥದ್ದು ಅಥವಾ ಹೇಳುವಂಥದ್ದು ಒನ್ ಟು ಒನ್ ಮಾತುಗಳಲ್ಲೂ ಹೇಳೋದಕ್ಕೆ ಭಯಪಡುವಂಥ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ನಾವು ನೇರವಾಗಿ ಎಲ್ಲ ವಿಚಾರಗಳನ್ನು ಮಾತಾಡ್ತೀವಿ, ಎಲ್ಲದನ್ನು ಎದುರಿಸ್ತೀವಿ. ನಮಗೆ ಹೆದರುವಂಥದ್ದು, ನಮಗೆ ನೂರಾರು ಕೇಸ್ಗಳು ನಮ್ಮ ಪಕ್ಷದವ್ರ ಮೇಲಿದೆ, ಸುಳ್ಳು ಕೇಸ್ಗಳು. ಮೊನ್ನೆ ಬಿಡದಿ ವಿಚಾರಕ್ಕೆ ನಮ್ಮ ಮೇಲೆ 2 ಕೇಸ್ಗಳನ್ನ ಪ್ರಕರಣ ದಾಖಲಿಸಿದ್ದಾರೆ. ನನ್ನ ಮೇಲೂ ಒಂದು ಮಾಡಿದ್ದಾರೆ, ಮತ್ತು ನಮ್ಮ ಗೌರವಾಧ್ಯಕ್ಷರ ಮೇಲೆ ಇನ್ನೊಂದು ವೈಯಕ್ತಿಕವಾಗಿ ಒಂದು ಮಾಡಿದ್ದಾರೆ. ಅವ್ರನ್ನ 2 ಕೇಸ್ಗಳಲ್ಲಿ ಸಿಕ್ಕಾಕ್ಸಿದ್ದಾರೆ. ಆದ್ದರಿಂದ ನಾವು ನೂರಾರು ಕೇಸ್ಗಳನ್ನ ಎದುರಿಸಿದಂಥವ್ರು, ಅನೇಕರು ನಮ್ಮಲ್ಲಿ ಜೈಲಿಗೆ ಹೋಗ್ಬಿಟ್ಟು ಬಂದಿರುವಂಥವ್ರು, ಸುಳ್ಳು ಪ್ರಕರಣಗಳಲ್ಲಿ 16 ದಿನ ಜೈಲಲ್ಲಿ ಇದ್ಬಿಟ್ಟು ಬಂದಿದ್ದಾರೆ. ಆದ್ದರಿಂದ ನಾವು ಇನ್ನೆಂಥದಕ್ಕೆ ಎದುರುವಂಥದ್ದು ಪ್ರಸಂಗದಲ್ಲಿ ಹೋರಾಟದ ದೆಸೆಯಲ್ಲಿ ಸಾಕಷ್ಟು ಕೇಸ್ಗಳನ್ನು ಹಾಕಿಸ್ಕೊಂಡಿದ್ದೀರಿ. ಹೀಗಿರುವಾಗ ಒಂದು ಕಡೆ ಕೋರ್ಟು ಕಚೇರಿ ಎಲ್ಲ ಅಲಿಬೇಕಾಗತ್ತೆ, ಹೋರಾಟ ಮಾಡಬೇಕಾಗತ್ತೆ. ಹೀಗಿರುವಾಗ ಹೋರಾಟ ಸಾಕಪ್ಪ, ಯಾಕಾದ್ರೂ ಬೇಕು ನನಗೆ ಈ ರೀತಿಯಾದಂತಹ ಒಂದು ಹೋರಾಟಗಳು ಅಥವಾ ಸಮಾಜಮುಖಿ ಕೆಲಸಗಳು ಅಂತೇಳಿ ಯಾವ ಥರ ಅನಿಸಿದ್ಯಾ ಪಕ್ಷಕ್ಕೆ? ಇಲ್ಲ, ಅದಕ್ಕೆ ಕೆಲವರಿಗೆ ಅಂದರೆ ಪಕ್ಷದಲ್ಲಿ ಇರೋರಿಗೆ ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಕೆಲವ್ರಿಗೆ ಅನಿಸುತ್ತೆ. ಆದರೆ ಬಹುತೇಕರು ನಾವು ನಮ್ಮ ಮೇಲೆ ಕೇಸ್ ಬಿದ್ದಿದೆ ಅಂತ ಅಂದರೆ ಇವತ್ತು ಹೇಗಾಗಿದೆ ಅಂತಂದರೆ ನಮ್ಮಲ್ಲಿ ಪರಿಸ್ಥಿತಿ, ಕೇಸ ಇದು ಇನ್ನೊಂದು 3ರಲ್ಲಿ ಮತ್ತೊಂದು ಬಿಡಿ ನಡೀರಿ ಆಯಿತು, ಏನು ಹೋಗೋದು ಒಂದಿನ ಬೇಲ್ ತೊಗೊಳ್ಳೋದು ಬರೋವಂಥದ್ದು, ಏನು ನಮ್ಮ ಮೇಲೆ ಹಾಕುವಂಥದ್ದು ಇವರೇನು 353 ಹಳೆ IPC ಸೆಕ್ಷನ್ನು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ. ಅದು ಬಿಟ್ಟರೆ ಇನ್ನೇನು ಹಾಕೋಕ್ಕೆ ಸಾಧ್ಯ? ನಾವು ಹೋರಾಟಕ್ಕೆ ಹೋಗ್ತೀವಿ, ಇನ್ನೊಂದು ಮಾಡ್ತೀವಿ, ಅಲ್ಲಿ ಅವ್ರು ಮಾಡೋವಂಥದ್ದಕ್ಕೆ ಇನ್ನೇನು ಅವಕಾಶ ಇಲ್ಲ. ಅದಕ್ಕೆ ಏನು ಹಂಚ್ಕೊಳ್ಳೋವಂಥದ್ದು ಸುಳ್ಳು. ನಮ್ಮಲ್ಲಿ ಎಲ್ಲ ಪ್ರತಿಯೊಂದಕ್ಕೂ ವಿಡಿಯೋ ಇದ್ದಾವೆ, ಲೈವ್ಗಳು ಮಾಡ್ತಿರ್ತೀವಿ. ಯಾವ ರೀತಿ ಅಡ್ಡಿ ಮಾಡಿದ್ದಾರೆ ಅಂತ ಅವ್ರು ಕೋರ್ಟಲ್ಲಿ ಸಾಬೀತು ಮಾಡೋಕ್ಕಾಗೋದಿಲ್ಲ, ಜೈಲಿಗೆ ಹೋಗೋದಂತೂ ಗ್ಯಾರಂಟಿ ಇಲ್ಲ, ಇನ್ನೇನು ಮಾಡಲಿಕ್ಕಾಗತ್ತೆ? ಆದ್ದರಿಂದ ಇದು 3 ಮತ್ತೊಂದರಲ್ಲಿ ಇನ್ನೊಂದು ನಮ್ಗೆ ಹಂಜುವಂಥ ಪರಿಸ್ಥಿತಿನೇ ಇಲ್ಲ. KRS ಪಕ್ಷದಲ್ಲಿ ಕೆಲವೊಂದು ನಾವು ವಿಡಿಯೋಗಳನ್ನು ನೋಡಿರ್ತೀವಿ, ಕಾರ್ಯಕರ್ತರನ್ನು ಕೂಡ ನಾನು ನೋಡಿದ್ವಿ, ವೈಯಕ್ತಿಕವಾಗಿ ನೋಡಿದ್ದೀನಿ, ನೇರವಾಗಿ ನೋಡಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೋಡಿದ್ದೀನಿ. ಕಾರ್ಯಕರ್ತರಿಗೆ ಇಷ್ಟೊಂದು ಧೈರ್ಯ ಹೇಗೆ ಬರುತ್ತೆ? ಏನನ್ನು ಟ್ರೈನ್ ಮಾಡ್ತೀರಾ ನೀವು ಅಥವಾ ಯಾವ ರೀತಿ ಮಾರ್ಗದರ್ಶನ ಕೊಡ್ತೀರಿ ನೀವು? ಇದು ಒಂದಷ್ಟು ಮಾರ್ಗದರ್ಶನ ಮತ್ತು ಮುಂದಾಳತ್ವ. ನಮ್ಮ ರವಿಕೃಷ್ಣ ರೆಡ್ಡಿ ಅವರು, ರಘು ಜಾಣಗೆರೆ ಅವರು ಅಥವಾ ಬೇರೆಯವರು ನೇರವಾಗಿ ಪ್ರಶ್ನೆ ಮಾಡುವಂಥದ್ದು, ದೊಡ್ಡ ಅಧಿಕಾರಿಗಳನ್ನ ಎದುರಾಕೊಳ್ಳುವಂಥದ್ದು, ಪೊಲೀಸ್ಗೆ ನೇರವಾಗಿ ಪ್ರಶ್ನೆ ಮಾಡುವಂಥದ್ದನ್ನು ಮಾಡಿದ್ದಾರೆ. ಅದನ್ನು ನೋಡಿ ನಾವಲ್ಲಿ ಮತ್ತೆ ಪದೇ ನಮ್ಮ ಸಭೆಗಳಲ್ಲಿ ಹೇಳ್ತಿರ್ತೀವಿ, ಇವರೆಲ್ಲ ನಮ್ಮ ತೆರಿಗೆಯಿಂದ ಸಂಬಳ ತೆಗೆದುಕೊಳ್ತಿರೋವಂಥವ್ರು, ನಮ್ಮ ಪರವಾಗಿ ನ್ಯಾಯದ ಪರವಾಗಿ ಕೆಲಸ ಮಾಡಬೇಕಾಗಿರುವಂಥವ್ರು. ಇವರೇನು ಚಂದ್ರಲೋಕ ಮಂಗಳೂರು ಲೋಕದಿಂದ ಇಳಿದು ಬಂದಿರುವಂಥವ್ರಲ್ಲ. ನಿಮ್ಮ ಸಾಮಾನ್ಯ ನಮ್ಮನೆಯಲ್ಲೇ ಸರ್ಕಾರಿ ಅಧಿಕಾರಿಗಳಿರ್ತಾರೆ, ಬೇರೆಯವರು ಇರ್ತಾರೆ. ಅವರೆಲ್ಲ ಇನ್ನೇನು ಅವ್ರಿಗೇನು ಒಂದು ಅಧಿಕಾರ ಇದೆ ಅನ್ನೋದು ಬಿಟ್ಟರೆ ಬೇರೆ ವಿಶೇಷ ವ್ಯಕ್ತಿಗಳಲ್ಲ. ಆದ್ದರಿಂದ ಅವ್ರನ್ನ ಪ್ರಶ್ನೆ ಮಾಡುವಂಥದ್ರಲ್ಲಿ ಯಾಕೆ ಅಂಜಿಕೆ? ಇದು ನಾವು ನಮ್ಮ ಕಾರ್ಯಕರ್ತರಿಗೆ, ನಾವು ನಮ್ಮ ಕಾರ್ಯಕರ್ತರನ್ನ ಸೈನಿಕರು ಅಂತ ಕರಿತೀವಿ. ಯಾಕೆ ಅಂದರೆ ಅವರು, ನೀವು ಹೇಳಿದ್ರಲ್ಲ, ಧೈರ್ಯವಾಗಿ ಪ್ರಶ್ನೆ ಮಾಡುವಂಥದ್ದು, ಎದುರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಅದ್ರ ಮೂಲಕ ರಾಜ್ಯದ ಜನರನ್ನು ಸಬಲೀಕರಣ ಮಾಡುವಂಥದ್ದು, ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಿದ್ವಿ.
KRS ಪಕ್ಷವನ್ನು ನೋಡಿಕೊಂಡು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಜನರು ಇವತ್ತು ಸರ್ಕಾರಿ ಅಧಿಕಾರಿಗಳನ್ನ ಪೊಲೀಸರನ್ನ ಪ್ರಶ್ನೆ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದನೇ ಕೇವಲ KRS ಪಕ್ಷ ಇದನ್ನು ಮಾಡುತ್ತೆ ಅಂತ ಅಲ್ಲ, KRS ಪಕ್ಷದ ಕೆಲಸವನ್ನು ನೋಡಿಕೊಂಡು ಲಕ್ಷಾಂತರ ಜನ ಮುಂದಿನ ದಿನಗಳಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು, MLAಗಳನ್ನು, MP ಗಳನ್ನು, ಸಚಿವರನ್ನು ಪ್ರಶ್ನೆ ಮಾಡುವಂಥ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗುತ್ತೆ. ಅದನ್ನು ನಾವು ಮಾಡ್ತೀವಿ. ಅದರ ಮೂಲಕ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಬದಲಾವಣೆಗಳನ್ನು ನಾವು ತರ್ತೇವೆ. ಎಸ್, ಓಕೆ. ನಾ ಸರ್ಕಾರದ ವಿಚಾರಕ್ಕೆ ಬರೋದಾದರೆ ಈಗಾಗಲೇ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಈಗ ಪರಿಷ್ಕರಣೆ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ಈ ಬಗ್ಗೆ KRS ಪಕ್ಷದ ನಿಲುವೇನು, ಏನು ಹೇಳ್ತೀರಿ ಅನ್ನೋಂಥದ್ದು ಭಾಳ ಮುಖ್ಯವಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳನ್ನು ಕೂಡ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸರ್ಕಾರ ಚಿಂತನೆ ಮಾಡ್ತಿರುವಂಥದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ಏನು ಅನ್ಸುತ್ತೆ ಅಂತ ಹೇಳಿ, ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಮಾಡೋದಕ್ಕಿಂತ ಮುಂಚೆ ತೆಗೆದುಕೊಳ್ಬೇಕಾದಂತಹ ನಿರ್ಧಾರ ಇದು. ಆದರೆ ಈಗ ಸರ್ಕಾರ ಬಂದು 3 ವರ್ಷ ಆದಮೇಲೆ ಈ ನಿರ್ಧಾರ ತೆಗೆದುಕೊಳ್ಳುವಂಥ ಉದ್ದೇಶಗಳು ಏನಿದೆ ಅಂತ ಹೇಳ್ತೀರಿ? ಈಗ ಉದ್ದೇಶ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ನಮ್ಮ ಬಯಕೆ. ಆರಂಭದಲ್ಲೇ 10 ವರ್ಷಗಳಿಂದ ಈ ಥರದ್ದು ಯೋಜನೆಗಳು ಬರ್ತಿದ್ದಾವೆ. ಫಲಾನುಭವಿಗಳಿಗಿಂತ ಅಕ್ರಮವಾಗಿ ಪಡ್ಕೊಳ್ಳುವಂಥವರೇ ಜಾಸ್ತಿ ಇದ್ದಾರೆ. BPL ಕಾರ್ಡ್ಗಳು, ಇವತ್ತು ಸರ್ಕಾರಿ ನೌಕರರು BPL ಕಾರ್ಡ್ದಾರರಾಗಿದ್ದಾರೆ. ಅದು ಕೇವಲ 1, 2, 10 ಅಲ್ಲ, ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಇಂಥದನ್ನು ಪರಿಷ್ಕರಣೆ ಮಾಡಬೇಕು. ಖಂಡಿತವಾಗಿ ಅದು ಒಳ್ಳೆಯದು, ಸ್ವಾಗತಿಸ್ತೀವಿ. ಈಗಲಾರು ಮಾಡ್ತಿದ್ದಾರಲ್ಲ, ಕನಿಷ್ಠ ಪಕ್ಷ ಈಗಲಾರು ಇವ್ರಿಗೆ ಬುದ್ಧಿ ಬಂದಿದೆಯಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಇದನ್ನು ಯಾವತ್ತೋ ಮಾಡಬೇಕಿತ್ತು, ಈಗ ಮಾಡ್ತಿದ್ದಾರೆ. ಮಾಡಿದ್ರೆ ಒಳ್ಳೆಯದು. ಕೇವಲ ಹೇಳುವಂಥದ್ದಕ್ಕೆ, ಕಡಿತ ಮಾಡುವಂಥದ್ದಕ್ಕೆ ಮಾಡಬಾರ್ದು. ಈಗ BPL ಕಾರ್ಡು ಹಿಂದೆ ಹೇಳ್ತಿದ್ರು, ಇಲ್ಲಿ ಆಹಾರ ಭಾಗ್ಯದಲ್ಲಿ, ಅನ್ನಭಾಗ್ಯದಲ್ಲಿ ಬಹಳ ಸೋರಿಕೆ ಆಗ್ತಿದೆ, BPL ಕಾರ್ಡ್ದಾರರನ್ನ ಪರಿಷ್ಕರಣೆ ಮಾಡ್ತೀವಿ ಅಂತಂದ್ಬಿಟ್ಟು. ಆ ಪರಿಷ್ಕರಣೆ ಮಾಡುವಂಥ ಸಂದರ್ಭದಲ್ಲಿ ಕಾರ್ಡ್ ಕಳ್ಕೊಳ್ಳುವಂಥವ್ರು ನಿಜವಾದ BPL ಕಾರ್ಡ್ ನಮಗೆ ನೂರಾರು ಸಂಖ್ಯೆಯಲ್ಲಿ ದೂರುಗಳು ಬಂದು, ಅವ್ರನ್ನೆಲ್ಲ ಫೋನ್ ಮಾಡಿ ಅಥವಾ ಅಧಿಕಾರಿಗಳಿಗೆ ಭೇಟಿ ಮಾಡಿ ಇಂಥವ್ರದ್ದು ಇದು ಸಮಸ್ಯೆ ಆಗ್ತಿದೆ ಅಂತ ಅಂದಾಗ ಕೆಲವು ಬಹುತೇಕ ಜನರಿಗೆ ಕಾರ್ಡು ವಾಪಸ್ಸು ರಿಟರ್ನ್ ಆಯಿತು. ಈ ಥರದ್ದು ಎಡವಟ್ಟುಗಳಾಗುತ್ತೆ. ಸರ್ಕಾರ ಬಹಳ ಗಂಭೀರವಾಗಿ ಇದನ್ನು ತೆಗೆದುಕೊಂಡು ಮಾಡಬೇಕು. ಯಾರು ಅರ್ಹರಿದ್ದಾರೆ ಅವ್ರನ್ನ ವಂಚಿತರನ್ನಾಗಿ ಮಾಡಬಾರ್ದು. ಈ ಕೆಲಸದಲ್ಲಿ ಯಾರು ಅನರ್ಹರಿದ್ದಾರೆ ಅವ್ರನ್ನ ಸಂಪೂರ್ಣವಾಗಿ ತೆಗಿಬೇಕು. ಮತ್ತು ಅವ್ರೇನಾದ್ರು ಈ ಥರದ ಇದನ್ನು ತೆಗೆದುಕೊಂಡಿರೋ ಲಾಭಗಳನ್ನು ತೆಗೆದುಕೊಂಡಿದ್ರೆ ಅದನ್ನು ವಸೂಲಿ ಮಾಡಬೇಕು. ಮತ್ತು ಯಾರು ಇದಕ್ಕೆ ತಪ್ಪಿತಸ್ಥರಿದ್ದಾರೆ ಅಧಿಕಾರಿಗಳನ್ನ, ಅವ್ರನ್ನ ಗುರಿ ಹಾಕಿಸಿ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು. ಆವಾಗಲೇ ಈ ಥರದ್ದು ಮುಂದುವರಿಯೋದಿಲ್ಲ. ಕೇವಲ ನಾವು ತೆಗೆದಾಕ್ತೀವಿ ಮುಂದಕ್ಕೆ ನೋಡೋಣ ಅಂತ ಅಂದರೆ ಈ ಥರದ ಅತಂತ್ರದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದು ಆಗಬಾರ್ದು. ಇದು ನಿರಂತರವಾಗಿ ಈ ಒಂದು ಪ್ರಕ್ರಿಯೆ ನಡೀತಾ ಇರಬೇಕು. ಕೇವಲ ಅರ್ಹರಿಗೆ ಮಾತ್ರ ಏನು ಉದ್ದೇಶಿತ ಯೋಜನೆಗಳಿದ್ದಾವೆ ಅದು ತಲುಪಬೇಕು. ಈ ಥರದ ಯೋಜನೆಗಳು ನಮ್ಮಲ್ಲಿ ಬಹಳ ಅಗತ್ಯ ಇದೆ, ಅದನ್ನು ಮುಂದುವರಿಸಬೇಕು. ನಾವು ಭಾಗ್ಯಗಳ ವಿರುದ್ಧ ಅಥವಾ ಗ್ಯಾರಂಟಿಗಳ ವಿರುದ್ಧ ಯಾವತ್ತೂ ಹೇಳಿಲ್ಲ, ಅದು ಆಗಬೇಕು. ಆದರೆ ಕೇವಲ ಅರ್ಹರಿಗೆ ಮಾತ್ರ ತಲುಪಬೇಕು. ಎಸ್, ಓಕೆ. ಸರ್ಕಾರದ ಪ್ರಣಾಳಿಕೆಯನ್ನು ನೀವು ಗಮನಿಸಿರ್ತೀರಿ. ಭಾಳ ಮುಖ್ಯವಾಗಿ ಪ್ರಣಾಳಿಕೆಯಲ್ಲಿ ಅಂದರೆ 79AB ತೆಗೆದುಹಾಕಿರೋದನ್ನು ಮತ್ತೆ ನಾವು ಅದನ್ನು ಗಣನೆಗೆ ತೆಗೆದುಕೊಳ್ತೀವಿ, ಅದನ್ನು ಮತ್ತೆ ಅನುಷ್ಠಾನ ಮಾಡ್ತೀವಿ ಅನ್ನುವಂಥದ್ದನ್ನು ತೆಗೆದುಕೊಂಡಿರುವಂತಹ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ 2018 ಸುಮಾರಲ್ಲಿ ಮೋದಿ ಸರ್ಕಾರ ಈ ಒಂದು ಬದಲಾವಣೆಗಳನ್ನು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಮಾಡ್ತೀವಿ ಅಂತಂದ್ಬಿಟ್ಟು ಕೆಲವೊಂದು ರೈತ ವಿರೋಧಿ ಕಾಯ್ದೆಗಳನ್ನು ತಂದರು. ಆ ಸಂದರ್ಭದಲ್ಲಿ ನಿರಂತರವಾಗಿ ದೆಹಲಿಯ ಹೆಬ್ಬಾಗಿಲುಗಳಲ್ಲಿ ರೈತರು, ಅಲ್ಲಿಯ ಸುತ್ತಮುತ್ತ ರೈತರು, ಉತ್ತರ ಪ್ರದೇಶ, ಪಂಜಾಬು, ಹರಿಯಾಣ, ಈ ಕಡೆ ಮಧ್ಯಪ್ರದೇಶದಿಂದ ರೈತರು ನಿರಂತರವಾಗಿ ಹೋರಾಟ ಮಾಡಿದ್ರು. ಕೊನೆಗೆ ಸರ್ಕಾರ ಅದಕ್ಕೆ ಕೇಂದ್ರ ಸರ್ಕಾರ ಮಣಿಬೇಕಾಯಿತು. ಅದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇದ್ದಂಥ ಬೊಮ್ಮಾಯಿ ಅವರ ಸರ್ಕಾರ ರೈತ ವಿರೋಧಿಯಾದಂಥ 3 ಕಾಯ್ದೆಗಳನ್ನು ತಂದರು. ಒಂದು ನೀವು ಹೇಳ್ದಂಗೆ 79AB ಇದು, ಮತ್ತು APMC ಮಾರ್ಕೆಟ್ದು ತೆಗೆದಾಕಿರುವಂಥದ್ದು, ಮತ್ತು ಜಾನುವಾರು ಸಾಗಾಟ ನಿಷೇಧದ್ದು, ಈ ಥರದ್ದು 3 ಕಾಯ್ದೆಗಳನ್ನು ಸಡ್ಲ ಮಾಡಿ ಭಾಳ ಕೆಟ್ಟ ಕಾಯ್ದೆಗಳನ್ನು ತಂದರು. ಆ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿದ್ದಂಥ ಕಾಂಗ್ರೆಸ್ಸು ಕೇಂದ್ರದಲ್ಲಿ ಏನು ಆ ರೈತರಿಗೆಲ್ಲ ಬೆಂಬಲ ಕೊಟ್ಟಿದ್ದಂಥ ರಾಹುಲ್ ಗಾಂಧಿಯವರು ಅಲ್ಲಿ ಎಲ್ಲ ಹೋಗಿ ಬೆಂಬಲ ಕೊಟ್ಟಿದ್ದರು. ಇದನ್ನು ನಾವು ತೆಗೆದಾಕ್ತೀವಿ ಅಂತ ಅಂದ್ಬಿಟ್ಟು ಅಂದಿದ್ರು. ಮತ್ತು ಸಿದ್ದರಾಮಯ್ಯನವರು, ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಸದನದ ಒಳಗಡೆ ಮತ್ತು ಹೊರಗಡೆ ಇದ್ರ ವಿರುದ್ಧ ಮಾತಾಡಿದರು. ಚುನಾವಣೆ ಪ್ರಣಾಳಿಕೆಯಲ್ಲಿ ಇದನ್ನು ನಾವು ರೈತ ವಿರೋಧಿ ಕಾಯ್ದೆಗಳನ್ನು ತೆಗೆದಾಕ್ತೀವಿ ಬಂದಾಗ ಅಂತಂದ್ಬಿಟ್ಟು. ಆದರೆ ಬಂದಾದಮೇಲೆ 3 ವರ್ಷ ಆಯಿತು, ಇವತ್ತುವರೆಗೂ ಅದ್ರ ಬಗ್ಗೆ ಮಾತಾಡಿಲ್ಲ. ಮಧ್ಯದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಕೇಳಿದ್ದೀವಿ ಮತ್ತು ಪತ್ರವನ್ನು ಬರೆದಿದ್ದೀವಿ. ರೈತ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ದಾರೆ. ಆವಾಗ ಹೇಳ್ತಿದ್ದಂಥದ್ದು ನಮ್ಮ ಮೇಲ್ಮನೆಯಲ್ಲಿ ನಮಗೆ ಬಹುಮತ ಇಲ್ಲ, ಅದರಿಂದ ಬಹುಮತ ಬಂದ ನಂತರ ಅದನ್ನು ಮಾಡ್ತೀವಿ ಅಂತಂದ್ಬಿಟ್ಟು. ಸರ್ಕಾರಕ್ಕೆ ಇದ್ರ ಬಗ್ಗೆ ಯಾವುದೇ ಯೋಚನೆ ಇಲ್ಲ. ಅವ್ರಿಗೆ ಬೇಕಿದೆ
ಇವತ್ತು ಮಂತ್ರಿಗಳಾಗಿರುವಂಥವ್ರು ಅನೇಕರು ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ. ಅವರು 100 ಎಕರೆ ಜಮೀನನ್ನು ಇಟ್ಕೊಂಡಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಜಮೀನನ್ನು ಪಡ್ಕೊಳ್ಳೋದಕ್ಕೆ ಬೇನಾಮಿನಲ್ಲಿರುವಂಥದ್ದನ್ನು ತಮ್ಮ ಸ್ವಂತ ಹೆಸರಿಗೆ ಮಾಡ್ಕೊಳ್ಳುವಂಥದ್ದಕ್ಕೆ ಇದು ಅವಕಾಶಗಳನ್ನು ಕಲ್ಪಿಸ್ಕೊಡುವಂಥದ್ದು. ಆದ್ದರಿಂದ ಇವ್ರು ಯಾರಿಗೂ ಇದು ಆಸಕ್ತಿ ಇಲ್ಲ. ಕೇವಲ ಅದು ಆ ಸಂದರ್ಭದಲ್ಲಿ ಚುನಾವಣೆಯನ್ನು ಗೆಲ್ಲೋದಕ್ಕೆ ಹೇಳಿದ್ದಂಥ ಒಂದು ತಂತ್ರವೇ ಹೊರತು ಭರವಸೆಯೇ ಹೊರತು ಇದು ಹುಸಿ ಭರವಸೆ. ಸರ್ಕಾರ ಇದನ್ನು ಮಾತು ತಪ್ಪಿದೆ. ಇಷ್ಟರೊಳಗೆ ಮಾಡಬೇಕಿತ್ತು. ಇದನ್ನು ಬಂದು 15 ದಿನ ತಿಂಗಳೊಳಗಡೆ ಇದನ್ನು ಮಾಡಬೇಕಾಗಿತ್ತು. ಒಂದು ಸಣ್ಣ ಪ್ರಯತ್ನಕ್ಕೂ ಕೂಡ ಆಗಿಲ್ಲ. ವಿಫಲ ಆಗಿದ್ರೆ ಏನಾಗಿರುವಂಥದ್ದು ಜನರಿಗೆ ತೋರಿಸ್ಬೋದಿತ್ತು. BJP ಇದ್ರ ವಿರುದ್ಧ ಇದೆ, JDS ಇದ್ರ ವಿರುದ್ಧ ಇದೆ ಅಂತ ಅಂದ್ಬಿಟ್ಟು ಮೇಲ್ಮನೆಯಲ್ಲಿ ಏನಾದ್ರು ಅದು ಬಿದ್ದೋಗಿದ್ದರೆ ಕಾಯ್ದೆಗಳು ಅದನ್ನು ಜನರಿಗೆ ಹೇಳ್ಬೋದಿತ್ತು. ಆದರೆ ಅಂಥ ಒಂದು ಪ್ರಯತ್ನವನ್ನು ಇವರು ಮಾಡಿಲ್ಲ. ಮತ್ತು ಇದ್ರ ಬಗ್ಗೆ ಮಾತಾಡೋದು ಇಲ್ಲ. ಆ ಥರ ಪರಿಸ್ಥಿತಿ ಇದೆ. ತಕ್ಷಣ ಸರ್ಕಾರ ತಾವು ಏನಾದ್ರು ರೈತ ಪರವಾಗಿದ್ದೀವಿ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ತಮಗೆ ಹಕ್ಕಿದೆ ಅಂತ ಅಂದರೆ ತಕ್ಷಣ ಈ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಬೇಕು. ಓಕೆ, ಕರ್ನಾಟಕದ ನೆರೆಯ ರಾಜ್ಯ ತಮಿಳುನಾಡಿನ TVK ಪಕ್ಷ ಈ ಬಾರಿ ಅಧಿಕಾರಕ್ಕೆ ಬಂದಿರುವಂಥದ್ದು. ನಟ ವಿಜಯ್ ಅವರು ಮುಖ್ಯಮಂತ್ರಿ ಆಗಿರುವಂಥದ್ದು. ಈ ತಮಿಳುನಾಡಿನ ರಾಜಕೀಯದ ಬಗ್ಗೆ KRS ಪಕ್ಷ ಏನು ಯೋಚನೆ ಮಾಡಿದೆ, ಏನು ಚಿಂತನೆ ಮಾಡಿದೆ ಅನ್ನುವಂಥದ್ದು? ತಮಿಳುನಾಡಲ್ಲಿ ಇತ್ತೀಚೆಗೆ ಆಗಿರುವಂಥ ಬೆಳವಣಿಗೆ ಬಹಳ ಒಳ್ಳೆ ಆಶಾದಾಯಕ ಬೆಳವಣಿಗೆ. ಅಲ್ಲಿ ಜನ ಕೇವಲ 2 ಪಕ್ಷದ ಅಧಿಕಾರವನ್ನು ನೋಡಿ ಬೇಸತ್ತು ಅದೇ ಹಳಸಿದ ರಾಜಕೀಯ ಆಡಳಿತ ಮತ್ತು ಅಲ್ಲಿ ದುರಾಡಳಿತ ಬಹಳ ಹಾಸುಹೊಕ್ಕಾಗಿತ್ತು. ಅದನ್ನು ನೋಡಿ ಬೇಸತ್ತು ಒಂದು ಹೊಸ ಭರವಸೆಯಲ್ಲಿ ವಿಜಯ್ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದು ಒಳ್ಳೆಯ ಬದಲಾವಣೆಗೆ ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆಗಳು ಆಗ್ತಾ ಇರಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲೂ ಈಗ ಅನೇಕರು ಈ ಬಗ್ಗೆ ಮಾತಾಡ್ತಿದ್ದಾರೆ. ಅದು ಆಗಬೇಕು ಅಂತ ಅಂದ್ಬಿಟ್ಟು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಅದು ಆ ಗಾಳಿ ಈ ಕಡೆನೂ ಬೀಸುತ್ತೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ನಮ್ಮ ಕೆಲಸಗಳನ್ನು ನಾವು ನಿರಂತರತೆಯಿಂದ ಮಾಡ್ತಾ ಹೋಗ್ತಾ ಇರ್ತೀವಿ. ಓಕೆ, ಲಾಸ್ಟ್ ಕ್ವಶನ್. KRS ಪಕ್ಷ ರಾಜ್ಯದಲ್ಲಿ ಬರೀ ಭ್ರಷ್ಟಾಚಾರ, ಅನ್ಯಾಯದ ವಿರುದ್ಧ ಹೋರಾಟ ಮಾತ್ರ ಮಾಡೋದಾ, ಅಥವಾ ಏನಾದರೂ ಮುಂಬರುವಂಥ ಚುನಾವಣೆಯಲ್ಲಿ ಏನಾದರೂ ಸ್ಪರ್ಧಿಗಳನ್ನು ಏನಾದರೂ ಕಣಕ್ಕಿಳಿಸುವಂಥ ನಿಟ್ಟಿನಲ್ಲಿ ಪಕ್ಷ ಏನಾದರೂ ಯೋಚನೆಗಳನ್ನು ಮಾಡಿದೆಯಾ, ಏನು ಅನ್ನುವಂಥದ್ದು? ಖಂಡಿತ. ಈಗ ನಾವು ಆರಂಭದಿಂದನೂ ಪಕ್ಷದ ಆರಂಭದಲ್ಲಿ ನಾವು 2019ರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸುವಂಥ ಸಂದರ್ಭ, ಇನ್ನೂ ನಮ್ಮದು ಪಕ್ಷ ನೋಂದಣಿ ಆಗಿರಲಿಲ್ಲ ಅಧಿಕೃತವಾಗಿ. ಆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಬಂತು. ಆ ಸಂದರ್ಭದಲ್ಲೇ ನಮ್ಮ ಪಕ್ಷದ ಸದಸ್ಯರಾಗಿರುವಂಥವರು ಚುನಾವಣೆಗೆ ಸ್ಪರ್ಧಿಸಿದ್ರು. ತದನಂತರ 2023ರಲ್ಲಿ ನಾವು 190 ಅಭ್ಯರ್ಥಿಗಳನ್ನು ಹಾಕಿದ್ವಿ. 224ರಲ್ಲಿ 190 ಅಭ್ಯರ್ಥಿಗಳು. ಪಕ್ಷ ರಿಜಿಸ್ಟ್ರೇಷನ್ ಆಗಿ ಕೇವಲ 3 ವರ್ಷದಲ್ಲಿ ನಾವು 194 ಅಭ್ಯರ್ಥಿಗಳನ್ನು ಹಾಕಿದ್ವಿ. ತದನಂತರ ಲೋಕಸಭೆಯಲ್ಲಿ ಎಲ್ಲ 28 ಕಾನ್ಸ್ಟಿಟ್ಯೂನ್ಸಿನಲ್ಲೂ ಅಭ್ಯರ್ಥಿಗಳನ್ನು ಹಾಕಿದ್ವಿ. ಅದೇ ರೀತಿ ಈಗ ಮುಂಬರುವ ಚುನಾವಣೆಗಳಲ್ಲಿ ನಾವು ನಮ್ಮ ಅಭ್ಯರ್ಥಿಗಳನ್ನು ಹಾಕ್ತಿರ್ತೀವಿ. ಈಗ GBA ಚುನಾವಣೆ ಬರುತ್ತೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬರುತ್ತೆ. ಅದರಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳು ಈಗಾಗಲೇ ಒಂದು 50 ಅಭ್ಯರ್ಥಿಗಳು ಪಟ್ಟಿ ಈಗಾಗಲೇ ರೆಡಿಯಾಗಿದೆ. ಅದನ್ನು ಅನೌನ್ಸು ಕೂಡ ಮಾಡಿದ್ದೀವಿ. GBAಗೆ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಯಾವಾಗ ಅವ್ರದ್ದು ಅಂತಿಮ ಮಾಡ್ತಾರೋ ಆ ಸಂದರ್ಭದಲ್ಲಿ ನಮ್ಮಲ್ಲಿ ರಾಜ್ಯಾದ್ಯಂತ ಎಲ್ಲ ಅಭ್ಯರ್ಥಿಗಳು ಮುಂದೆ ಬರ್ತಾರೆ. ಅದನ್ನು ಸ್ಪರ್ಧೆ ಮಾಡೋದಕ್ಕೆ ನಾವು ಮುಂದಾಗ್ತೀವಿ. 2028ಕ್ಕೆ ಚುನಾವಣೆಗೆ ಮುಂಬರುವ, ಅದು 2028 ಆಗ್ಬೋದು ಅಥವಾ ಅದಕ್ಕಿಂತ ಮುಂಚೆ ಆಗ್ಬೋದು, ಸ್ಥಳೀಯ ಚುನಾವಣೆ ಆಗ್ಬೋದು ಅಥವಾ MLA ಚುನಾವಣೆ. ಅದಕ್ಕೂ ಈಗಾಗಲೇ ನಾವು ತಯಾರಿ ಮಾಡ್ತಾ ಇದ್ದೀವಿ. ನಮ್ಮ ಪ್ರಣಾಳಿಕೆ ಸಿದ್ಧಪಡಿಸುವಂಥದ್ದು, ಅಭ್ಯರ್ಥಿಗಳನ್ನ ಯಾವ ರೀತಿ ಆಯ್ಕೆ ಮಾಡಬೇಕು, ಅವರ ಮಾನದಂಡಗಳೇನು, ಈ ರೀತಿ ಈಗಾಗಲೇ ಕೆಲಸಗಳು ಶುರುವಾಗಿದ್ದಾವೆ. ಮುಂದಿನ ದಿನಗಳಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂಥದ್ದು, ಅವರ ಪ್ರಚಾರದಲ್ಲಿ ತೊಡಗಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಇದಿಷ್ಟು KRS ಪಕ್ಷದ ಅಧ್ಯಕ್ಷರಾದಂತಹ ದೀಪಕ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.